ಮರಗಳನ್ನ ಕಡ್ದಿಲ್ಲ. ಡ್ರೀಮ್ಸ್ ಅರಣ್ಯ ಪ್ರದೇಶದಲ್ಲಿ ಸಿಡಿಮದ್ದು ಸ್ಫೋಟ ಮಾಡಿಲ್ಲ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಹಾಸನ ಅರಣ್ಯಾಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಈ ಹಿಂದೆ ಅಲ್ಲಿನ ಸಾರ್ವಜನಿಕರೇ ಆರೋಪ ಮಾಡ್ತಾ ಇದ್ರು, ಸಿಡಿಮದ್ದುಗಳನ್ನ ಸಿಡಿಸ್ತಿದ್ದಾರೆ, ಇದರಿಂದ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ನಮಗೆಲ್ಲ ತೊಂದರೆ ಆಗ್ತಾ ಇದೆ, ಮರಗಳನ್ನ ಕಡಿದಿದ್ದಾರೆ, ಕ್ರಮ ಆಗಬೇಕು ಅಂತ ಸಾರ್ವಜನಿಕರೇ ಅದನ್ನ ಮನವಿ ಮಾಡ್ಕೊಂಡಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅರಣ್ಯಾಧಿಕಾರಿಗಳು ವರದಿ ಕೊಟ್ಟಿದ್ದಾರಂತೆ. ಡ್ರೀಮ್ ಅರಣ್ಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ಆಗಿಲ್ಲ, ನಿಯಮಗಳನ್ನ ಮೀರಿ ಚಿತ್ರತಂಡ ವರ್ತನೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು. ಸದ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಆ ವರದಿ. ಓಕೆ, ಕಾಂತಾರ ನೋಡಿ ಈ ಥರ ಅಲ್ಲೊಂದು ಇದಾಯಿತು. ಆಮೇಲೆ ಇದಕ್ಕೆಲ್ಲ ನೀವು ಒಟ್ಟಾರೆಯಾಗಿ ಮಾಡೋಕ್ಕಾಗಲ್ಲ ಹಿಂಗೆ, ಅಲ್ಲಿ ಅರಣ್ಯಾಧಿಕಾರಿಗಳಿಂದ ಪರ್ಮಿಷನ್. ಆಮೇಲೆ ಸರ್ಕಾರ ಕೂಡ ಕೆಲವು ಇದು ಮಾಡುತ್ತೆ, ನೀವು ಮಾಡ್ಬೋದು ಮಾಡಬಾರ್ದು ಮತ್ತೊಂದು ಅಂತೇಳಿ. ಈಗಲೂ ಹೇಳ್ತೀವಿ, ನಮಗೆ ಅರಣ್ಯವೇ ಮುಖ್ಯ, ಅರಣ್ಯವೇ ಮುಖ್ಯ, ಕಾಂತಾರಕ್ಕಿಂತಲೂ ಅರಣ್ಯವೇ ಮುಖ್ಯ. ಆ ವಿಚಾರ ವೃಷಭ್ ಶೆಟ್ಟಿ ಆ್ಯಂಡ್ ಟೀಮ್ಗೂ ಗೊತ್ತಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅರಣ್ಯದ ಬಗ್ಗೆ ಅವ್ರಿಗೂ ಪ್ರೀತಿ ಇದೆ. ಯಾಕಂದರೆ ನಾನು ಅವ್ರ ಜೊತೆ ಒಂದು ಕಾರ್ಯಕ್ರಮ ಮಾಡುವಾಗ ಮೂರು ದಿವಸ ಈ ಮಲೆಮಹದೇಶ್ವರ ಬೆಟ್ಟ ಅಲ್ಲೆಲ್ಲ ಓಡಾಡಿದ್ದೀನಿ, ವೀರಪ್ಪನ ಜಾಗ ಮತ್ತೊಂದೆಲ್ಲ ಓಡಾಡಿದ್ದೀನಿ. ಆಮೇಲೆ ಅವ್ರ ಇಂಟ್ರೆಸ್ಟ್ ಗೊತ್ತಾಗುತ್ತೆ, ಕಾಡಿನ ಬಗ್ಗೆ ಇರುವಂಥ ಇಂಟ್ರೆಸ್ಟು, ಕಾಡಿನ ಮಕ್ಕಳು ಮತ್ತೊಂದೆಲ್ಲ ಇಂಟ್ರೆಸ್ಟ್ ಗೊತ್ತಾಗುತ್ತೆ. ಕಾಡಿನ ಬಗ್ಗೆ ಪ್ರೀತಿ ಇದ್ದವನಿಗೆ ನೀವು ಹೇಳ್ಕೊಡ್ಬೇಕಾಗಿಲ್ಲ, ಹೊರಗಿನಿಂದ ಕಾಡಿನ ಬಗ್ಗೆ ಪ್ರೀತಿ ಇದ್ದವನಿಗೆ, ಮರ ಇದರ ಬಗ್ಗೆ ಪ್ರೀತಿ ಇದ್ದವನಿಗೆ ಗೊತ್ತಾಗಬೇಕಾಗಿಲ್ಲ. ಆಮೇಲೆ ನಾನು ತುಂಬ ಜನ ನೋಡಿದ್ದೀನಿ. ಆಮೇಲೆ ಸಮ್ಟೈಮ್ಸ್ ಈಗಲೂ ಹೇಳ್ತೀನಿ, ಇದರಿಂದ ಮಾರಕ ಆಗುತ್ತೆ ಅಂದರೆ ಖಂಡಿತ ಕ್ರಮ ಕೈಗೊಳ್ಳಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಚೆಕ್ ಮಾಡ್ಕೊಳ್ಳಿ, ಮರಗಳನ್ನು ಕಡಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಂಥ ಸಿಡಿಮದ್ದುಗಳು ಇದೆಯಲ್ಲ, ಈಗ ನೋಡಿ ಇದು ನೋಡುವಾಗ ದಟ್ಟಾರಣ್ಯದಲ್ಲಿ ಏನು ಮಾಡ್ದಂಗೆ ಕಾಣ್ತಾ ಇಲ್ಲ ನನಗೆ. ಒಂದು ಸೈಡಲ್ಲಿ ಮಾಡಿದ್ದಾರೆ, ಮತ್ತೆ ಸಿನಿಮಾನು ಮಾಡಬೇಕಲ್ಲ, ಆ ಥರ ಆಗತ್ತೆ. ಆದರೆ ಮರಗಳನ್ನು ಕಡಿದಿದ್ರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಬೇಕು, ಅದರಲ್ಲಿ ಮುಲ್ಲಾಜೆ ಇಲ್ಲ. ನಮಗೆ ಸಿನಿಮಾನ ಅರಣ್ಯನ ಅಂತ ಪ್ರಶ್ನೆ ನಮ್ಮ ಮುಂದೆ ಬಂದರೆ ಅರಣ್ಯ ಪ್ರಾಣಿ ಸಂಕುಲ. ಪ್ರಕಾಶ್ ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ, ಏನು ಗೊತ್ತಾ, ಕಾಡು ಪ್ರಾಣಿಗಳಿಗೆ ಅರಣ್ಯಕ್ಕೆ ನಾವು ಬೇಕಾಗಿಲ್ಲ ರೀ, ನಮಗೆ ಬೇಕಿರೋದು ಅದು. ಫಸ್ಟ್ ಬಂದದ್ದು ಅದು ಅರಣ್ಯ, ಆಮೇಲೆ ಮನುಷ್ಯ ಹುಟ್ಟಿದ್ದು ಪ್ರಾಣಿಗಳು ಹುಟ್ಟಿದ್ದು ಅಂತೇಳಿ. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್. ಓಕೆ, ಖುಷ್ವಂತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ. ಖುಷ್ವಂತ್, ಅಪ್ಡೇಟ್ ಪ್ಲೀಸ್. ಜೆ.ಪಿ. ಸರ್, ಕಾಂತಾರ 1 ಚಿತ್ರೀಕರಣ ಹಾಸನದ ಸಕಲೇಶಪುರ ಹೇರೂರು ಗುಡ್ಡದ ಬಳಿ ನಡೀತಾ ಇರುವಂತದ್ದು. ಆದ್ರೆ ಈ ಒಂದು ಶೂಟಿಂಗ್ ವೇಳೆ ಅಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಸಿಡಿಮದ್ದನ್ನ ಸಿಡಿಸಿದ್ದಾರೆ ಮತ್ತು ಮರಗಳನ್ನ ಕಡಿದಿದ್ದಾರೆ, ಪ್ರಕೃತಿಗೆ ಹಾನಿ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಇದರ ಬಗ್ಗೆ ಅರಣ್ಯ ಸಚಿವರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಜೊತೆಗೆ ಅರಣ್ಯ ಸಚಿವರೇ ಅಧಿಕಾರಿಗಳಿಗೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡಿ ವರದಿ ಕೊಡಿ, ಒಂದು ವೇಳೆ ಕಾನೂನು ಉಲ್ಲಂಘನೆ ಆದ್ರೆ ಚಿತ್ರೀಕರಣವನ್ನ ನಿಲ್ಲಿಸಿ ಅನ್ನುವಂತ ಒಂದು ಆದೇಶವನ್ನ ಕೂಡ ಅವರು ಮಾಡಿದ್ರು. ಆದ್ರೆ ಈಗ ಅಧಿಕಾರಿಗಳು ಮೊನ್ನೆ ಏನು ಶೂಟಿಂಗ್ ನಡೀತಾ ಇತ್ತು ಆ ದಿನದಂದು ಅಲ್ಲಿ ಸ್ಥಳಕ್ಕೆ ಹಾಸನ ಸಕಲೇಶಪುರ ACF ಮಧು ತಂಡ ಭೇಟಿ ನೀಡಿದ್ರು. ಜೊತೆಗೆ ಭೇಟಿ ನೀಡಿದಾಗ ಸಹಜವಾಗಿ ಡೀಮ್ಡ್ ಅರಣ್ಯ ಎಲ್ಲಿ ಬರುತ್ತೆ, ಅದು ಸರ್ವೆ ನಂಬರ್ ಏನು, ಇದನ್ನೆಲ್ಲ ಮಾಹಿತಿ ಪಡೆದು ಜೊತೆಗೆ ಒಂದು ಜಿಯೋ ಟ್ಯಾಗ್ ಅಂದ್ರೆ ವಾಸ್ತವಿಕ ಭೌಗೋಳಿಕವಾಗಿ ಆ ಪ್ರದೇಶ ಡೀಮ್ಡ್ ಅರಣ್ಯಕ್ಕೆ ಬರುತ್ತಾ ಅಥವಾ ಹೊರಭಾಗದಲ್ಲೇ ಬರುತ್ತಾ ಅನ್ನೋದನ್ನ ಜಿಯೋ ಟ್ಯಾಗ್ ಮೂಲಕ ಆ ವರದಿಯನ್ನ ಹಾಸನ DFOಗೆ ನೀಡಿದ್ದಾರೆ. ಹಾಸನ DFO ಸರ್ಕಾರಕ್ಕೆ ಕಳಿಸಿಕೊಟ್ಟಿರುವಂತದ್ದು. ಈಗ ಖುದ್ದು ಹಾಸನ DFO ಸೌರಭ್ ಕುಮಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನಮ್ಗೆ ತಿಳಿಸಿರುವಂತದ್ದು, ಅಂದ್ರೆ ವರದಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಉಲ್ಲಂಘನೆ ಆಗಿಲ್ಲ, ಜೊತೆಗೆ ಯಾವುದೇ ಮರಗಳನ್ನ ಕಡ್ದಿಲ್ಲ. ಜೊತೆಗೆ ಅವರು ಸೆಟ್ ಏನ್ ಹಾಕಿದ್ದಾರೆ ಅವುಗಳನ್ನ ಕೆಲವು ಫೋಮ್ಗಳು ಈ ತರ ಸಾಮಗ್ರಿಗಳನ್ನ ಬಳಸ್ಕೊಂಡಿದ್ದಾರೆ, ಯಾವುದೇ ಮರವನ್ನ ಕಡ್ದಿಲ್ಲ. ಜೊತೆಗೆ ಏನು ಈಗ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂತ ಮತ್ತೊಂದು ಆರೋಪ ಇತ್ತು, ಅದು ಕೂಡ ಏನು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಮಾಡಿಲ್ಲ. ಜೊತೆಗೆ ಆ ಮಟ್ಟದ ಬ್ಲಾಸ್ಟ್ ಮಾಡ್ಲಿಲ್ಲ, ಅಂದ್ರೆ ಒಂದು ಸ್ಮೋಕ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಣ್ಣ ಪ್ರಮಾಣದ ಏನು ಕಾರ್ಯ ಇತ್ತು ಅದನ್ನ ಮಾಡಿದ್ದಾರೆ. ಜೊತೆಗೆ ಒಂದ್ ವೇಳೆ ಅರಣ್ಯ ನಿಯಮ ಉಲ್ಲಂಘನೆ ಆದ್ರೆ ನಿಮ್ಮಿಂದ ನಾವು ಚಿತ್ರೀಕರಣವನ್ನ ನಿಲ್ಲಿಸಬಹುದು, ಜೊತೆಗೆ ದಂಡವನ್ನ ಹಾಕಬಹುದು ಅನ್ನುವಂತ ಒಂದು ಮುಚ್ಚಳಿಕೆ ಪತ್ರವನ್ನ ಕೂಡ ಸಿನಿಮಾ ತಂಡದಿಂದ ಬರೆಸ್ಕೊಂಡಿರುವಂತದ್ದು. ಜೊತೆಗೆ ಚಿತ್ರೀಕರಣ ಆಗುವಂತಹ ಅಂದ್ರೆ ಈಗ ಎಷ್ಟು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ಅಷ್ಟು ದಿನಗಳ ಕಾಲ ಅಲ್ಲಿ ಒಂದು ಫೈರ್ ಇಂಜಿನ್ ಇರ್ತಕ್ಕದ್ದು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಅವರಿಗೆ ನೀಡಿರುವಂತ ಚಿತ್ರತಂಡಕ್ಕೆ, ಅದನ್ನ ಕೂಡ ಅವರು ಪಾಲಿಸಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಹೀಗಾಗಿ ಏನು ಆರೋಪಗಳು ಕೇಳಿ ಬಂದಿತ್ತು ಆ ರೀತಿಯಾದ ಉಲ್ಲಂಘನೆಗಳು ಆಗಿಲ್ಲ ಅನ್ನುವಂತ ವರದಿ ಈಗಾಗಲೇ ಸರ್ಕಾರಕ್ಕೆ ಇಲ್ಲಿನ ಅಧಿಕಾರಿಗಳಿಂದ ತಲುಪಿರುವಂತದ್ದು. ಎಸ್, ಥ್ಯಾಂಕ್ ಯು. ಮರಗಳನ್ನ ಕಡ್ದಿಲ್ಲ,
ಡ್ರೀಮ್ಸ್ ಅರಣ್ಯ ಪ್ರದೇಶದಲ್ಲಿ ಸಿಡಿಮದ್ದು ಸ್ಫೋಟ ಮಾಡಿಲ್ಲ, ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಹಾಸನ ಅರಣ್ಯಾಧಿಕಾರಿಗಳು ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಈ ಹಿಂದೆ ಅಲ್ಲಿನ ಸಾರ್ವಜನಿಕರೇ ಆರೋಪ ಮಾಡ್ತಾ ಇದ್ರು, ಸಿಡಿಮದ್ದುಗಳನ್ನ ಸಿಡಿಸ್ತಿದ್ದಾರೆ, ಇದರಿಂದ ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ, ನಮಗೆಲ್ಲ ತೊಂದರೆ ಆಗ್ತಾ ಇದೆ, ಮರಗಳನ್ನ ಕಡಿದಿದ್ದಾರೆ, ಕ್ರಮ ಆಗಬೇಕು ಅಂತ ಸಾರ್ವಜನಿಕರೇ ಅದನ್ನ ಮನವಿ ಮಾಡ್ಕೊಂಡಿದ್ರು. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅರಣ್ಯಾಧಿಕಾರಿಗಳು ವರದಿ ಕೊಟ್ಟಿದ್ದಾರಂತೆ. ಡ್ರೀಮ್ಸ್ ಅರಣ್ಯದಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ಆಗಿಲ್ಲ, ನಿಯಮಗಳನ್ನ ಮೀರಿ ಚಿತ್ರತಂಡ ವರ್ತನೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನ ಆ ವರದಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅರಣ್ಯಾಧಿಕಾರಿಗಳು. ಸದ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ ಆ ವರದಿ. ಓಕೆ, ಕಾಂತಾರ ನೋಡಿ ಈ ಥರ ಅಲ್ಲೊಂದು ಇದಾಯಿತು. ಆಮೇಲೆ ಇದಕ್ಕೆಲ್ಲ ನೀವು ಒಟ್ಟಾರೆಯಾಗಿ ಮಾಡೋಕ್ಕಾಗಲ್ಲ ಹಿಂಗೆ. ಅಲ್ಲಿ ಅರಣ್ಯಾಧಿಕಾರಿಗಳಿಂದ ಪರ್ಮಿಷನ್, ಆಮೇಲೆ ಸರ್ಕಾರ ಕೂಡ ಕೆಲವು ಇದು ಮಾಡುತ್ತೆ, ನೀವು ಮಾಡ್ಬೋದು ಮಾಡಬಾರ್ದು ಮತ್ತೊಂದು ಅಂತೇಳಿ. ಈಗಲೂ ಹೇಳ್ತೀವಿ, ನಮಗೆ ಅರಣ್ಯವೇ ಮುಖ್ಯ, ಅರಣ್ಯವೇ ಮುಖ್ಯ, ಕಾಂತಾರಕ್ಕಿಂತಲೂ ಅರಣ್ಯವೇ ಮುಖ್ಯ. ಆ ವಿಚಾರ ವೃಷಭ್ ಶೆಟ್ಟಿ ಆ್ಯಂಡ್ ಟೀಮ್ಗೂ ಗೊತ್ತಿರಬಹುದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅರಣ್ಯದ ಬಗ್ಗೆ ಅವ್ರಿಗೂ ಪ್ರೀತಿ ಇದೆ. ಯಾಕಂದರೆ ನಾನು ಅವ್ರ ಜೊತೆ ಒಂದು ಕಾರ್ಯಕ್ರಮ ಮಾಡುವಾಗ ಮೂರು ದಿವಸ ಈ ಮಲೆಮಹದೇಶ್ವರ ಬೆಟ್ಟ ಅಲ್ಲೆಲ್ಲ ಓಡಾಡಿದ್ದೀನಿ, ವೀರಪ್ಪನ ಜಾಗ ಮತ್ತೊಂದೆಲ್ಲ ಓಡಾಡಿದ್ದೀನಿ. ಆಮೇಲೆ ಅವ್ರ ಇಂಟ್ರೆಸ್ಟ್ ಗೊತ್ತಾಗುತ್ತೆ, ಕಾಡಿನ ಬಗ್ಗೆ ಇರುವಂಥ ಇಂಟ್ರೆಸ್ಟು, ಕಾಡಿನ ಮಕ್ಕಳು ಮತ್ತೊಂದೆಲ್ಲ ಇಂಟ್ರೆಸ್ಟ್ ಗೊತ್ತಾಗುತ್ತೆ. ಕಾಡಿನ ಬಗ್ಗೆ ಪ್ರೀತಿ ಇದ್ದವನಿಗೆ ನೀವು ಹೇಳ್ಕೊಡ್ಬೇಕಾಗಿಲ್ಲ, ಹೊರಗಿನಿಂದ ಕಾಡಿನ ಬಗ್ಗೆ ಪ್ರೀತಿ ಇದ್ದವನಿಗೆ, ಮರ ಇದರ ಬಗ್ಗೆ ಪ್ರೀತಿ ಇದ್ದವನಿಗೆ ಗೊತ್ತಾಗಬೇಕಾಗಿಲ್ಲ. ಆಮೇಲೆ ನಾನು ತುಂಬ ಜನ ನೋಡಿದ್ದೀನಿ. ಆಮೇಲೆ ಸಮ್ಟೈಮ್ಸ್ ಈಗಲೂ ಹೇಳ್ತೀನಿ, ಇದರಿಂದ ಮಾರಕ ಆಗುತ್ತೆ ಅಂದರೆ ಖಂಡಿತ ಕ್ರಮ ಕೈಗೊಳ್ಳಿ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಚೆಕ್ ಮಾಡ್ಕೊಳ್ಳಿ, ಮರಗಳನ್ನು ಕಡಿದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಂಥ ಸಿಡಿಮದ್ದುಗಳು ಇದೆಯಲ್ಲ, ಈಗ ನೋಡಿ ಇದು ನೋಡುವಾಗ ದಟ್ಟಾರಣ್ಯದಲ್ಲಿ ಏನು ಮಾಡ್ದಂಗೆ ಕಾಣ್ತಾ ಇಲ್ಲ ನನಗೆ. ಒಂದು ಸೈಡಲ್ಲಿ ಮಾಡಿದ್ದಾರೆ, ಮತ್ತೆ ಸಿನಿಮಾನು ಮಾಡಬೇಕಲ್ಲ, ಆ ಥರ ಆಗತ್ತೆ. ಆದರೆ ಮರಗಳನ್ನು ಕಡಿದಿದ್ರೆ ಖಂಡಿತವಾಗ್ಲೂ ಕ್ರಮ ಕೈಗೊಳ್ಬೇಕು, ಅದರಲ್ಲಿ ಮುಲ್ಲಾಜೆ ಇಲ್ಲ. ನಮಗೆ ಸಿನಿಮಾನ ಅರಣ್ಯನ ಅಂತ ಪ್ರಶ್ನೆ ನಮ್ಮ ಮುಂದೆ ಬಂದರೆ ಅರಣ್ಯ ಪ್ರಾಣಿ ಸಂಕುಲ. ಪ್ರಕಾಶ್ ಒಂದು ಮಾತು ಭಾಳ ಚೆನ್ನಾಗಿ ಹೇಳ್ತಾರೆ, ಏನು ಗೊತ್ತಾ, ಕಾಡು ಪ್ರಾಣಿಗಳಿಗೆ ಅರಣ್ಯಕ್ಕೆ ನಾವು ಬೇಕಾಗಿಲ್ಲ ರೀ, ನಮಗೆ ಬೇಕಿರೋದು ಅದು. ಫಸ್ಟ್ ಬಂದದ್ದು ಅದು ಅರಣ್ಯ, ಆಮೇಲೆ ಮನುಷ್ಯ ಹುಟ್ಟಿದ್ದು ಪ್ರಾಣಿಗಳು ಹುಟ್ಟಿದ್ದು ಅಂತೇಳಿ. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್. ಓಕೆ, ಖುಷ್ವಂತ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ. ಖುಷ್ವಂತ್, ಅಪ್ಡೇಟ್ ಪ್ಲೀಸ್. ಜೆ.ಪಿ. ಸರ್, ಕಾಂತಾರ 1 ಚಿತ್ರೀಕರಣ ಹಾಸನದ ಸಕಲೇಶಪುರ ಹೇರೂರು ಗುಡ್ಡದ ಬಳಿ ನಡೀತಾ ಇರುವಂತದ್ದು. ಆದ್ರೆ ಈ ಒಂದು ಶೂಟಿಂಗ್ ವೇಳೆ ಅಲ್ಲಿ ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಸಿಡಿಮದ್ದನ್ನ ಸಿಡಿಸಿದ್ದಾರೆ ಮತ್ತು ಮರಗಳನ್ನ ಕಡಿದಿದ್ದಾರೆ, ಪ್ರಕೃತಿಗೆ ಹಾನಿ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಜೊತೆಗೆ ಇದರ ಬಗ್ಗೆ ಅರಣ್ಯ ಸಚಿವರು ಕೂಡ ಪ್ರತಿಕ್ರಿಯೆ ನೀಡಿದ್ರು. ಜೊತೆಗೆ ಅರಣ್ಯ ಸಚಿವರೇ ಅಧಿಕಾರಿಗಳಿಗೆ ಹೋಗಿ ಸ್ಥಳ ಪರಿಶೀಲನೆಯನ್ನ ಮಾಡಿ ವರದಿ ಕೊಡಿ, ಒಂದು ವೇಳೆ ಕಾನೂನು ಉಲ್ಲಂಘನೆ ಆದ್ರೆ ಚಿತ್ರೀಕರಣವನ್ನ ನಿಲ್ಲಿಸಿ ಅನ್ನುವಂತ ಒಂದು ಆದೇಶವನ್ನ ಕೂಡ ಅವರು ಮಾಡಿದ್ರು. ಆದ್ರೆ ಈಗ ಅಧಿಕಾರಿಗಳು ಮೊನ್ನೆ ಏನು ಶೂಟಿಂಗ್ ನಡೀತಾ ಇತ್ತು ಆ ದಿನದಂದು ಅಲ್ಲಿ ಸ್ಥಳಕ್ಕೆ ಹಾಸನ ಸಕಲೇಶಪುರ ACF ಮಧು ತಂಡ ಭೇಟಿ ನೀಡಿದ್ರು. ಜೊತೆಗೆ ಭೇಟಿ ನೀಡಿದಾಗ ಸಹಜವಾಗಿ ಡೀಮ್ಡ್ ಅರಣ್ಯ ಎಲ್ಲಿ ಬರುತ್ತೆ, ಅದು ಸರ್ವೆ ನಂಬರ್ ಏನು, ಇದನ್ನೆಲ್ಲ ಮಾಹಿತಿ ಪಡೆದು ಜೊತೆಗೆ ಒಂದು ಜಿಯೋ ಟ್ಯಾಗ್ ಅಂದ್ರೆ ವಾಸ್ತವಿಕ ಭೌಗೋಳಿಕವಾಗಿ ಆ ಪ್ರದೇಶ ಡೀಮ್ಡ್ ಅರಣ್ಯಕ್ಕೆ ಬರುತ್ತಾ ಅಥವಾ ಹೊರಭಾಗದಲ್ಲೇ ಬರುತ್ತಾ ಅನ್ನೋದನ್ನ ಜಿಯೋ ಟ್ಯಾಗ್ ಮೂಲಕ ಆ ವರದಿಯನ್ನ ಹಾಸನ DFOಗೆ ನೀಡಿದ್ದಾರೆ. ಹಾಸನ DFO ಸರ್ಕಾರಕ್ಕೆ ಕಳಿಸಿಕೊಟ್ಟಿರುವಂತದ್ದು. ಈಗ ಖುದ್ದು ಹಾಸನ DFO ಸೌರಭ್ ಕುಮಾರ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ನಮ್ಗೆ ತಿಳಿಸಿರುವಂತದ್ದು, ಅಂದ್ರೆ ವರದಿ ಏನಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಉಲ್ಲಂಘನೆ ಆಗಿಲ್ಲ, ಜೊತೆಗೆ ಯಾವುದೇ ಮರಗಳನ್ನ ಕಡ್ದಿಲ್ಲ. ಜೊತೆಗೆ ಅವರು ಸೆಟ್ ಏನ್ ಹಾಕಿದ್ದಾರೆ ಅವುಗಳನ್ನ ಕೆಲವು ಫೋಮ್ಗಳು ಈ ತರ ಸಾಮಗ್ರಿಗಳನ್ನ ಬಳಸ್ಕೊಂಡಿದ್ದಾರೆ, ಯಾವುದೇ ಮರವನ್ನ ಕಡ್ದಿಲ್ಲ. ಜೊತೆಗೆ ಏನು ಈಗ ಬ್ಲಾಸ್ಟ್ ಮಾಡಿದ್ದಾರೆ ಅನ್ನುವಂತ ಮತ್ತೊಂದು ಆರೋಪ ಇತ್ತು, ಅದು ಕೂಡ ಏನು ಡೀಮ್ಡ್ ಅರಣ್ಯ ಪ್ರದೇಶದಲ್ಲಿ ಮಾಡಿಲ್ಲ. ಜೊತೆಗೆ ಆ ಮಟ್ಟದ ಬ್ಲಾಸ್ಟ್ ಮಾಡ್ಲಿಲ್ಲ, ಅಂದ್ರೆ ಒಂದು ಸ್ಮೋಕ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಸಣ್ಣ ಪ್ರಮಾಣದ ಏನು ಕಾರ್ಯ ಇತ್ತು ಅದನ್ನ ಮಾಡಿದ್ದಾರೆ. ಜೊತೆಗೆ ಒಂದ್ ವೇಳೆ ಅರಣ್ಯ ನಿಯಮ ಉಲ್ಲಂಘನೆ ಆದ್ರೆ ನಿಮ್ಮಿಂದ ನಾವು ಚಿತ್ರೀಕರಣವನ್ನ ನಿಲ್ಲಿಸಬಹುದು, ಜೊತೆಗೆ ದಂಡವನ್ನ ಹಾಕಬಹುದು ಅನ್ನುವಂತ ಒಂದು ಮುಚ್ಚಳಿಕೆ ಪತ್ರವನ್ನ ಕೂಡ ಸಿನಿಮಾ ತಂಡದಿಂದ ಬರೆಸ್ಕೊಂಡಿರುವಂತದ್ದು. ಜೊತೆಗೆ ಚಿತ್ರೀಕರಣ ಆಗುವಂತಹ ಅಂದ್ರೆ ಈಗ ಎಷ್ಟು ದಿನಗಳ ಕಾಲ ಚಿತ್ರೀಕರಣ ಆಗುತ್ತೆ ಅಷ್ಟು ದಿನಗಳ ಕಾಲ ಅಲ್ಲಿ ಒಂದು ಫೈರ್ ಇಂಜಿನ್ ಇರ್ತಕ್ಕದ್ದು ಅನ್ನುವಂತಹ ಒಂದು ಆದೇಶವನ್ನು ಕೂಡ ಅವರಿಗೆ ನೀಡಿರುವಂತ ಚಿತ್ರತಂಡಕ್ಕೆ, ಅದನ್ನ ಕೂಡ ಅವರು ಪಾಲಿಸಿದ್ದಾರೆ ಅನ್ನುವಂಥದ್ದು. ಜೊತೆಗೆ ಹೀಗಾಗಿ ಏನು ಆರೋಪಗಳು ಕೇಳಿ ಬಂದಿತ್ತು ಆ ರೀತಿಯಾದ ಉಲ್ಲಂಘನೆಗಳು ಆಗಿಲ್ಲ ಅನ್ನುವಂತ ವರದಿ ಈಗಾಗಲೇ ಸರ್ಕಾರಕ್ಕೆ ಇಲ್ಲಿನ ಅಧಿಕಾರಿಗಳಿಂದ ತಲುಪಿರುವಂತದ್ದು. ಜೆ.ಪಿ. ಸರ್, ಎಸ್, ಥ್ಯಾಂಕ್ ಯು.